ಓಂ ಶಾಂತಿ. ಮುರಳಿಯ ದಿನಾಂಕ 14/1/2024. ಅವ್ಯಕ್ತ ಬಾಪ್ದಾದ ರಿವೈಸ್ ಮುರಳಿ 14/12/97. व्यर्थ और निगेटिव को अवॉइड कर अवार्ड लेने के पात्र बनो. ವ್ಯರ್ಥ ಮತ್ತು ನಕಾರಾತ್ಮಕತೆಯನ್ನು ದೂರ ಮಾಡಿ ಪ್ರಶಸ್ತಿಯನ್ನು ಪಡೀಲಿಕ್ಕೆ ಪಾತ್ರರಾಗಿರಿ. ವ್ಯರ್ಥ ಮತ್ತು ನಕಾರಾತ್ಮಕತೆಯನ್ನು ಬಿಟ್ಟು ಪ್ರಶಸ್ತಿಗೆ ಪಾತ್ರರಾಗಿರಿ. आज बाप दादा अपने परमात्मा प्यार के पात्र आत्माओं को देख रहे. परमात्मा प्यार आनंदमय झूला है, जिस सुखदायी झूले में सदा झूलते रहते. ಈ ದಿನ ಬಾಪ್ ದಾದಾರವರು ಪರಮಾತ್ಮ ಪ್ರೀತಿಗೆ ಪಾತ್ರ ಆಗಿರುವಂತಹ ಆತ್ಮರನ್ನು ನೋಡ್ತಾ ಇದ್ದಾರೆ. ಪರಮಾತ್ಮನ ಪ್ರೀತಿ ಅನ್ನೋದು ಆನಂದದ ಉಯ್ಯಾಲೆ ಆಗಿದೆ, ಸುಖದಾಯಿ ಉಯ್ಯಾಲೆ ಆಗಿದೆ. ಆ ಉಯ್ಯಾಲೆಯಲ್ಲಿ ಸದಾ ಆಡ್ತಾ ಇರಿ. परमात्मा प्यार अनेक जन्मों के दुखों को एक सेकंड में समाप्त कर देता है. ಪರಮಾತ್ಮನ ಪ್ರೀತಿ ಮಕ್ಕಳ ಅನೇಕ ಜನ್ಮಗಳ ದುಃಖವನ್ನು ಕ್ಷಣದಲ್ಲಿ ಸಮಾಪ್ತಿ ಮಾಡಿಬಿಡ್ತದೆ. परमात्मा प्यार सर्वशक्ति संपन्न है, जो निर्बल आत्माओं को शक्तिशाली बना देता है. ಪರಮಾತ್ಮನ ಪ್ರೀತಿ ಸರ್ವಶಕ್ತಿ ಸಂಪನ್ನ ಆಗಿದೆ. ಅದು ನಿರ್ಬಲ ಆತ್ಮರನ್ನು ಶಕ್ತಿಶಾಲಿಯನ್ನಾಗಿ ಮಾಡಿಬಿಡ್ತದೆ. ऐसे श्रेष्ठ परमात्मा प्यार के आप कितने थोड़ी सी आत्माएं पात्र हो. ಇಂತಹ ಶ್ರೇಷ್ಠ ಪರಮಾತ್ಮನ ಪ್ರೀತಿಗೆ, ಆ ಪ್ರೀತಿಯನ್ನು ಪಡೀಲಿಕ್ಕೆ ಕೆಲವರು ಮಾತ್ರ ಪಾತ್ರರಾಗಿದ್ದೀರಿ. ऐसी श्रेष्ठ पात्र आत्माओं को बाप दादा देख हर्षित होते. ಇಂತಹ ಶ್ರೇಷ್ಠ ಪಾತ್ರಧಾರಿ ಆತ್ಮರನ್ನು ನೋಡಿ बाबा हर्षित ಆಗ್ತಾರೆ. जैसे बाप हर्षित होते हैं, वैसे बच्चे भी हर्षित होते हैं, लेकिन नंबरवार. ಮಕ್ಕಳನ್ನು ನೋಡಿ ತಂದೆ ಹೇಗೆ ಹರ್ಷಿತ ಆಗ್ತಾರೆ, ಹಾಗೆ ಮಕ್ಕಳು ಸಹ ತಂದೆಗೆ ನೋಡಿ ಹರ್ಷಿತ ಆಗ್ತೀರಿ, ಆದರೆ ನಂಬರ್ವಾರ್. बाप दादा हर बच्चे को दिल से वरदान देते कि सदा परमात्मा प्यार के झूले में झूलने वाले अविनाशी रत्न भव. बाप दादारವರು ಪ್ರತಿಯೊಬ್ಬರಿಗೂ ಹೃದಯದಿಂದ ಈ ವರದಾನವನ್ನು ಕೊಡ್ತಾ ಇದ್ದಾರೆ. ಮಕ್ಕಳೇ, ಪರಮಾತ್ಮನ ಪ್ರೀತಿಯ ಉಯ್ಯಾಲೆಯಲ್ಲಿ ಸದಾ ಆಡುವಂತಹ अविनाशी रत्न आगिरी. इस प्यार के झूले से मन रूपी पाँव नीचे नहीं करूं. ಈ ಪ್ರೀತಿಯ ಉಯ್ಯಾಲೆಯಿಂದ ನಿಮ್ಮ ಮನಸ್ಸೆಂಬ ಕಾಲುಗಳನ್ನು ಕೆಳಗೆ ಬಿಡಬೇಡಿ. क्योंकि सारे विश्व की आत्माओं से
ಪರಮಾತ್ಮ ಕೆ ಲಾಡಲೆ ಹೋ, ಪ್ಯಾರೆ ಹೋ. ನಿಮ್ಮ ಪಾದಗಳನ್ನು ನೆಲದ ಮೇಲೆ ಇಡಬೇಡಿ, ಏಕೆಂದರೆ ನೀವು ಪರಮಾತ್ಮನ ಪ್ರೀತಿಯ ಮುದ್ದಿನ ಮಕ್ಕಳಾಗಿದ್ದೀರಿ. ಇಡೀ ವಿಶ್ವದಲ್ಲಿ ನೀವು ಮಾತ್ರ ಪರಮಾತ್ಮನ ಆಶೀರ್ವಾದ ಮತ್ತು ಪ್ರೀತಿಗೆ ಪಾತ್ರ ಆಗಿದ್ದೀರಿ. बाप दादा बच्चों को दुआएं देते, इसी परमात्मा प्यार में लवलीन रहो. ಆದ್ದರಿಂದ ಬಾಬಾ ಮಕ್ಕಳಿಗೆ ಈ ಆಶೀರ್ವಾದ ಕೊಡ್ತಿದ್ದಾರೆ. ಮಕ್ಕಳೇ, ಸದಾ ಪರಮಾತ್ಮನ ಪ್ರೇಮದಲ್ಲಿ ಮಗ್ನ ಆಗಿರಿ, ಮುಳುಗಿರಿ. ऐसे लवलीन आत्माओं के पास कोई भी परिस्थिति व माया की हलचल आ नहीं सकती. ಇಂತಹ ಪ್ರೇಮಮಯ ಆಗಿರುವಂತಹ ಮಕ್ಕಳ ಹತ್ತಿರ ಪರಿಸ್ಥಿತಿ ಅಥವಾ ಮಾಯೆ ಬರೋದಿಲ್ಲ. नीचे पाँव रखते हो तो माया भी भिन्न भिन्न खेल खेलने आती है. भिन्न भिन्न रूप धारण कर आकर्षित करती है. ಉಯ್ಯಾಲೆ ಬಿಟ್ಟು ಕೆಳಗೆ ಬಂದರೆ ನಿಮ್ಮ ಪಾದಗಳನ್ನು ನೆಲದ ಮೇಲೆ ಇಟ್ಟರೆ ಮಾಯೆ ಭಿನ್ನ ಭಿನ್ನ ರೂಪದಿಂದ ಭಿನ್ನ ಭಿನ್ನ ರೂಪ ಧರಿಸಿ ನಿಮ್ಮ ಜೊತೆಗೆ ಆಟ ಆಡಲಿಕ್ಕೆ ಬರ್ತದೆ ಮತ್ತು ತನ್ನ ಕಡೆಗೆ ಆಕರ್ಷಣೆ ಮಾಡ್ತದೆ. लवलीन आत्माओं के सर्वशक्तियों के आगे माया आँख उठाकर भी नहीं देख सकती. ಆದರೆ ತಂದೆಯ ಪ್ರೇಮದಲ್ಲಿ ಮುಳುಗಿರುವಂತಹ ಆತ್ಮರ ಮುಂದೆ, ಸರ್ವಶಕ್ತಿವಂತರ ಮುಂದೆ, ಮಾಸ್ಟರ್ ಸರ್ವಶಕ್ತಿವಂತರನ್ನು ಮಾಯೆ ಕಣ್ಣೆತ್ತಿ ನೋಡೋದಿಲ್ಲ. आपका तीसरा नेत्र ज्वालामुखी नेत्र माया को शक्तिहीन कर देता है. ನಿಮ್ಮ ಮೂರನೇ ನೇತ್ರ ಜ್ವಾಲಾಮುಖಿ ನೇತ್ರ ಮಾಯೆಗೆ ಶಕ್ತಿಹೀನ ಮಾಡಿಬಿಡ್ತದೆ. आप सब जो विशेष आत्माएं हो, सभी ब्राह्मणों को बाप दादा द्वारा जन्मते ही तीसरा नेत्र ಮಿಲಾ ಹುವಾ ಹೈ. ತಾವು ವಿಶೇಷ ಆತ್ಮರಿಗೆ, ಬ್ರಾಹ್ಮಣ ಮಕ್ಕಳಿಗೆ ಬಾಪ್ ದಾದಾರವರಿಂದ ಹುಟ್ಟಿದ ಕೂಡಲೇ ಮೂರನೇ ನೇತ್ರ ಸಿಕ್ಕಿದೆ. ಲೇಕಿನ್ ಬಾಪ್ ದೇಖ್ತೆ ಕಭಿ ಕಭಿ ಬಚ್ಚೋं का तीसरा नेत्र बहुत मेहनत का पुरुषार्थ करते करते थक जाता है और थकने के कारण ಬಂದ ಹೋ ಜಾತಾ ಹೈ. ಆದರೆ ಬಾಬಾ ಏನು ನೋಡ್ತಿದ್ದಾರಂದರೆ, ಪುರುಷಾರ್ಥದ ಪರಿಶ್ರಮದಲ್ಲಿ ಸುಸ್ತಾದಾಗ ಮಕ್ಕಳ ನೇತ್ರ ಮುಚ್ಚಿ ಹೋಗ್ತದೆ. ಮಾಯಾ ಕೋ ಭಿ ದೇಖನೆ ಕಿ ಆಂಖ್ ಬಹುತ್ दूरादेशी वाली दूर से देख लेती है. अभी तो माया भी समझ गई है कि अब हमारा राज्य गया कि गया. इसलिए माया से घबराओ नहीं. ನೀವು ಕಣ್ಣು ಮುಚ್ಚಿದ ಕೂಡಲೇ ಮಾಯೆಗೆ ಗೊತ್ತಾಗ್ತದೆ. ಅದು ದೂರದಿಂದನೇ ನಿಮ್ಮನ್ನು ನೋಡಿ ಹತ್ತಿರ ಬರ್ತದೆ. ವಾಸ್ತವಿಕವಾಗಿ ಮಾಯೆಗೂ ಈಗ ಗೊತ್ತಾಗಿದೆ, ನನ್ನ ರಾಜ್ಯ ಈಗಂದರೆ ಈಗಲೇ ಹೋಗಿಬಿಡ್ತದೆ ಅಂತ. ಆದರೂ ಕೊನೆ ಪ್ರಯತ್ನ ಮಾಡ್ತದೆ. इसलिए माया से घबराओ नहीं. खुशी खुशी से सर्वशक्तियों के आधार से उनको विदाई दो. ಆದ್ದರಿಂದ ನೀವು ಮಾಯೆಗೆ ಹೆದರಬೇಡಿ. ಖುಷಿ ಖುಷಿಯಿಂದ ಸರ್ವಶಕ್ತಿಗಳ ಆಧಾರದಿಂದ ಮಾಯೆಗೆ ವಿದಾಯಿ ಕೊಡಿ. ಆನೆ ಕಾ ಚಾನ್ಸ್ ಹಿ ನಹಿ ದೋ. ವಿದಾಯಿ ದೋ. वह भी ब्राह्मण आत्माओं से, श्रेष्ठ आत्माओं से
ವಾರ್ ಕರ್ತೆ ಕರ್ತೆ ಥಕ್ ಗಯಿ. ಮಾಯೆಗೆ ಹತ್ತಿರ ಬರಲು ಅವಕಾಶನೇ ಕೊಡಬೇಡಿ. ದೂರದಿಂದನೇ ವಾಪಸ್ ಕಳಿಸ್ರಿ. ಮಾಯೆಯೂ ಸಹ ಬ್ರಾಹ್ಮಣರ ಜೊತೆಗೆ ಯುದ್ಧ ಮಾಡಿ ಮಾಡಿ ಸುಸ್ತಾಗಿದೆ. आक्रमण माड़ी सुस्तागिदे. आप खुद कमजोरी के कारण माया का आवाहन करते हो. वह थक गई है, लेकिन आप आवाहन करते हो तो वह भी चांस लेती है. ನೀವು ನಿಮ್ಮ ದುರ್ಬಲತೆಯಿಂದ ಮಾಯೆಗೆ ನಿಮ್ಮ ಹತ್ತಿರ ಕರೀತೀರಿ. ವಾಸ್ತವಿಕವಾಗಿ ಮಾಯೆ ಸುಸ್ತಾಗಿದೆ. ಆದರೆ ನೀವಾಗಿ ನಿಮಂತ್ರಣ ಕೊಟ್ಟಾಗ ಒಂದು ಅವಕಾಶ ತಗೊಳ್ತದೆ. ಅಭಿ ಶಕ್ತಿಹೀನ ಹೋ ಗಯಿ. ಆಪ್ ಸಬ್ ಕಾ ಅನುಭವ ಕ್ಯಾ ಕಹತಾ ಹೈ. ಮಾಯೆ ಈಗ ಶಕ್ತಿಹೀನ ಆಗಿದೆ. ನಿಮ್ಮೆಲ್ಲರ ಅನುಭವ ಏನು ಹೇಳ್ತಿದೆ? ಮಾಯಾ ಮೇ ಪಹಲೆ ಜೈಸಿ ಶಕ್ತಿ ನಹಿ. ಆಪ್ ಶಕ್ತಿಶಾಲಿ. ಮಾಯೆಯಲ್ಲಿ ಮೊದಲಿನ ಥರ ಶಕ್ತಿ ಉಳಿದಿಲ್ಲ. ನೀವೀಗ ಶಕ್ತಿಶಾಲಿ ಆಗಿದ್ದೀರಿ. वह ट्रायल तो करेगी क्योंकि आप ही आवाहन करते हो, तो वह चांस क्यों नहीं देगी. ಆದರೂ ಸಹ ನೀವಾಗಿ ಕರೆದಾಗ ಮಾಯೆ ಮತ್ತೆ ಹತ್ತಿರ ಬರಲು ಪ್ರಯತ್ನ ಮಾಡ್ತದೆ. तो कमज़ोर क्यों बनते हो? बाप का यह क्वेश्चन है कि मास्टर सर्वशक्तिमान हो या नहीं. ನೀವು ಯಾಕೆ ದುರ್ಬಲ ಆಗ್ತೀರಿ, ಶಕ್ತಿಹೀನ ಆಗ್ತೀರಿ? ಬಾಬಾ ಕೇಳ್ತಿದ್ದಾರೆ, ಸದಾ ಕಾಲಕ್ಕೂ ಮಾಸ್ಟರ್ ಸರ್ವಶಕ್ತಿಮಾನ್ ಆಗಿದ್ದೀರಾ. तो माया को कह दो कि अभी जाओ. ಒಂದು ವೇಳೆ ನೀವು ಸದಾ ಮಾಸ್ಟರ್ ಸರ್ವಶಕ್ತಿವಾನ್ ಆಗಿದ್ದರೆ ಮಾಯೆಗೆ ಹೇಳಿ, ಇನ್ನು ಮುಂದೆ ನನ್ನ ಹತ್ತಿರ ಬರಬೇಡ. आप उसे नहीं बुलाना. बाप माया को कहते हैं अभी समाप्त करो. तो माया बाप को कहती है कि मुझे आवाहन करते. ಬಾಬಾ ಮಾಯೆಗೆ ಹೇಳ್ತಾರಂತೆ, ನೀನು ನನ್ನ ಮಕ್ಕಳ ಹತ್ತಿರ ಹೋಗಬೇಡ, ನಿನ್ನ ಆಟ ಸಮಾಪ್ತಿ ಮಾಡು. ಆಗ ಮಾಯೆ ಹೇಳ್ತದಂತೆ, ನಿನ್ನ ಮಕ್ಕಳು ತಾವಾಗಿ ನನಗೆ ಕರೀತಾರೆ. तो बाप क्या करे. अगर किसी भी प्रकार की कमजोरी चाहे मन में, चाहे वचन में, चाहे संबंध संपर्क में आती है, तो समझो माया को आवाहन किया. ಆ ಥರ ಮಾಯೆ ಹೇಳಿದಾಗ ಬಾಬಾ ಏನು ಮಾಡಬೇಕು? ಅದಕ್ಕಾಗಿ ಬಾಬಾ ಹೇಳ್ತಿದ್ದಾರೆ, ನಿಮ್ಮಲ್ಲಿ ಇರುವ ದುರ್ಬಲತೆ, ಮನಸ್ಸಿನ ದುರ್ಬಲತೆ, ವಚನದಲ್ಲಿ ದುರ್ಬಲತೆ, ಸಂಬಂಧ ಸಂಪರ್ಕದಲ್ಲಿ ದುರ್ಬಲತೆ ಬಂದಾಗ ಮಾಯೆಗೆ ನೀವು ಅವಕಾಶ ಕೊಡ್ತೀರಿ, ಮಾಯೆಗೆ ಆಹ್ವಾನಿಸ್ತೀರಿ. उसको भी आवाहन का वाइब्रेशन बहुत जल्दी पहुँचता है. ಮಾಯೆಗೂ ಸಹ ನಿಮ್ಮ ನಿಮಂತ್ರಣದ ವೈಬ್ರೇಷನ್ ಬಹಳ ಬೇಗ ತಲುಪ್ತದೆ. यह महा उत्सव तो बहुत अच्छे मना रहे. हर ग्रुप में ईश्वरीय सेवा के आदि रत्न भाइयों का सम्मान समारोह, टीचर्स बहनों की सिल्वर जुबली का कार्यक्रम रखा गया है. हर ग्रुप में उत्सव मना रहे हैं, तो बाप समझते हैं कि यह वर्ष उत्सव मनाना अर्थात माया को विदाई देना. ಈ ವರ್ಷದಲ್ಲಿ ಅನೇಕ ಉತ್ಸವಗಳನ್ನು ಮಾಡ್ತಾ ಇದ್ದೀರಿ. ಉತ್ಸವಗಳನ್ನು ಮಾಡುವುದು ಅಂದರೆ ಮಾಯೆಗೆ ವಿದಾಯಿ ಕೊಡುವುದು. उत्साह सदा रहे, इसलिए उत्सव मना रहे. ಮತ್ತು ನಿಮ್ಮಲ್ಲಿ
ಸದಾ ಕಾಲಕ್ಕೂ ಉತ್ಸಾಹ ಇರಬೇಕು. ಅದಕ್ಕಾಗಿಯೇ ನೀವು ಉತ್ಸವ ಆಚರಿಸ್ತಾ ಇದ್ದೀರಿ. ऐसे नहीं गोल्डन चुन्नी पहनकर बैठ जाओ. गोल्डन चुन्नी पहनना माना गोल्डन ಏಜ್ಡ್ बनना. ಸನ್ಮಾನ ಸಮಾರಂಭದಲ್ಲಿ ಎಲ್ಲರಿಗೂ ಬಂಗಾರದ ವೇಲ್ ಹಾಕಿರ್ತಾರೆ, ಅಂದರೆ ಗೋಲ್ಡನ್ ವೇಲ್ ಹಾಕಿರ್ತಾರೆ. ಆ ಗೋಲ್ಡನ್ ಶಾಲನ್ನು ಹಾಕ್ಕೊಳ್ಳೋದು ಅಂದರೆ ಗೋಲ್ಡನ್ ಸ್ಥಿತಿಗೆ ಹೋಗುವುದು. दृश्य तो बहुत अच्छा लगता है, लेकिन सदा गोल्डन स्थिति की चुन्नी व दुपट्टा पड़ा रहे. ನಿಮಗೆ ಆ ಥರ ಶಾಲು ಚುನ್ನಿ ಹಾಕಿದಾಗ ನೋಡೋರಿಗೆ ಭಾಳ ಚಂದ ಕಾಣಿಸ್ತದೆ. ಆದರೆ ಅಂಥ ಒಂದು ವೇಲನ್ನು ಶಾಲನ್ನು ಹಾಕ್ಕೊಂಡಾಗ ನಿಮ್ಮ ಸ್ಥಿತಿಯೂ ಸಹ ಆ ಥರನೇ ಇರಬೇಕು. ಕೇವಲ ಆ ಶಾಲ್ ಹಾಕ್ಕೊಂಡಾಗ ಮಾತ್ರ ಅಲ್ಲ, ಸದಾ ಕಾಲಕ್ಕೂ ನಿಮ್ಮ ಸ್ಥಿತಿ ಗೋಲ್ಡನ್ ಸ್ಥಿತಿ ಆಗಬೇಕು. ऐसे नहीं दुपट्टा उतरा, उत्सव पूरा हुआ, जैसे थे वैसे रहे. यह उत्साह दिलाने का फंक्शन. ಉತ್ಸವ ಮುಗಿದ ಕೂಡಲೇ ಮತ್ತೆ ಹಳೆ ಸ್ಥಿತಿಗೆ ಬರಬಾರದು. ಉತ್ಸವ ಮಾಡುವುದು ಅಂದರೆ ಸದಾ ಉತ್ಸಾಹದಲ್ಲಿ ಇರುವುದು. ನಿಮಗೆ ಸದಾ ಉತ್ಸಾಹ ಕೊಡುವುದಕ್ಕಾಗಿಯೇ ಈ ಉತ್ಸವಗಳನ್ನು ಮಾಡ್ತಾ ಇದ್ದಾರೆ. तो जिन्होंने उत्सव मनाया है या मनाने के लिए आए हैं वह हाथ उठाओ. ಬಾಪ್ ದಾದಾ ಖುಷ್ है. ಯಾರೆಲ್ಲರೂ ಉತ್ಸವ ಮಾಡ್ಕೊಂಡಿದ್ದೀರಿ, ಸನ್ಮಾನ ಮಾಡ್ಕೊಂಡಿದ್ದೀರಿ ಮತ್ತು ಮುಂದೆ ಸನ್ಮಾನಕ್ಕಾಗಿ ಬಂದಿದ್ದೀರಿ, ಅವರೆಲ್ಲರೂ ಕೈ ಎತ್ತಿರಿ. ಅಂಥ ಮಕ್ಕಳನ್ನು ನೋಡಿ ಬಾಬೋರ್ಗೂ ಸಹ ಖುಷಿ ಆಗ್ತಾ ಇದೆ. खूब मनाओ, लेकिन मनाना अर्थात बनना और बनाना. ಈ ಉತ್ಸವಗಳನ್ನು ಸಾಕಷ್ಟು ಆಚರಿಸ್ರಿ. ಆದರೆ ಉತ್ಸವ ಆಚರಿಸುವುದು ಅಂದರೆ ಆ ರೀತಿಯಲ್ಲಿ ಆಗುವುದು ಮತ್ತು ಅನ್ಯರನ್ನು ಆ ಥರ ಮಾಡುವುದು. उत्सव मनाने समय अपने आप को अंडरलाइन करो. सदा याद और सेवा के उत्साह में रहने वाली आत्मा. ಉತ್ಸವ ಮಾಡುವಾಗ ಸದಾ ನೋಡ್ಕೊಳ್ಳಿ, ನೆನಪು ಮತ್ತು ಸೇವೆಯ उत्साहದಲ್ಲಿ ಇರ್ತೀರಾ. बाप दादा को दृश्य अच्छा लगता है, तो यह वर्ष बाप दादा माया को विदाई देने का वर्ष मनाना चाहते. ನಿಮ್ಮ ಸನ್ಮಾನದ ದೃಶ್ಯ ನೋಡಿದರೆ ತಂದೆಗೂ ಖುಷಿ ಆಗ್ತದೆ. ಆದರೆ ಬಾಪ್ ದಾದಾ ಈ ವರ್ಷ ಮಾಯೆಗೆ ವಿದಾಯಿ ಕೊಡುವ ವರ್ಷವನ್ನು ಆಚರಿಸ್ರಿ ಅಂತ ಹೇಳ್ತಾ ಇದ್ದಾರೆ. ಈ ವರ್ಷವನ್ನು ಮಾಯೆಗೆ ವಿದಾಯಿ ಕೊಡುವ ವರ್ಷದ ರೂಪದಲ್ಲಿ ಆಚರಿಸ್ರಿ. तो ऐसा उत्सव मनाएंगे ना, कल जो मनाएंगे ऐसा ही मनाएंगे. सिल्वर जुबली हो, गोल्डन जुबली हो, लेकिन है तो उत्सव ना. ನಾಳಿಂದ ಮತ್ತೆ ಯಾರೆಲ್ಲರೂ ಸುವರ್ಣ ಮಹೋತ್ಸವ ಮಾಡೋರಿದ್ದೀರಿ, ಬೆಳ್ಳಿ ಮಹೋತ್ಸವ ಮಾಡೋರಿದ್ದೀರಿ, ಎಲ್ಲರೂ ಸಹ ಮಾಯೆಗೆ ವಿದಾಯಿ ಕೊಡುವ उत्सव ಮಾಡಿರಿ. ऐसे नहीं सोचना हम तो सिल्वर जुबली वाले हैं, पहले गोल्डन वाले बने फिर हम बनेंगे. ऐसे नहीं सोचना. ಈ ಥರ ವಿಚಾರ ಮಾಡಬೇಡಿ. ಮೊದಲು ಸುವರ್ಣ ಮಹೋತ್ಸವ ಆಚರಿಸಿಕೊಳ್ಳೋರು ಮಾಯೆಗೆ ವಿದಾಯಿ ಕೊಡಲಿ, ನಂತರ ಬೆಳ್ಳಿ ಹಬ್ಬ ಮಾಡಿಕೊಳ್ಳೋರು ನಾವು ಮಾಯೆಗೆ ವಿದಾಯಿ ಕೊಡ್ತೀವಿ ಅಂತ ಹೇಳಬೇಡಿ. ಆ ಥರ ವಿಚಾರನೂ ಮಾಡಬೇಡಿ. जिन्होंने नहीं भी मनाया है वह भी ऐसे नहीं समझना
कि जो उत्सव मनाने वाले हैं उन्हों के लिए बाप दादा कह रहे, बाप दादा सभी के लिए कह रहे. ಇನ್ನು ಯಾರು ಯಾವ ಉತ್ಸವನೂ ಮಾಡ್ಕೊಳ್ತಿಲ್ಲ ಅವರೂ ಸಹ ಈ ಥರ ತಿಳ್ಕೊಬಾರ್ದು. ಯಾರಿಗೆ ಸನ್ಮಾನ ಇದೆಯೋ ಅವರು ಮಾತ್ರ ಮಾಯೆಗೆ ವಿದಾಯಿ ಕೊಡಲಿ ಅಂತ ವಿಚಾರ ಮಾಡಬೇಡಿ. ಬಾಬಾ ಎಲ್ಲ ಮಕ್ಕಳಿಗೂ ಈ ಮಾತನ್ನು ಹೇಳ್ತಾ ಇದ್ದಾರೆ. ಈ ವರ್ಷ ನೀವೆಲ್ಲ ಬ್ರಾಹ್ಮಣರು ಸೇರಿ ಮಾಯೆಗೆ ವಿದಾಯಿ ಕೊಡಬೇಕು. ब्राह्मण जीवन का उत्सव मनाओ. ब्राह्मण जन्म का उत्सव मनाने वाली आत्माएं अर्थात सदा उत्साह में रहना, औरों को भी उत्साह में लाना. ಬ್ರಾಹ್ಮಣ ಜೀವನದ ಉತ್ಸವವನ್ನು ಆಚರಿಸ್ರಿ. ಬ್ರಾಹ್ಮಣ ಜನ್ಮದ ಉತ್ಸವವನ್ನು ಆಚರಿಸಿ ಎಲ್ಲರಿಗೂ ಉತ್ಸಾಹವನ್ನು ಕೊಡ್ತಾ ಹೋಗ್ರಿ. यही ಬ್ರಾಹ್ಮಣों का ಆಕ್ಯುಪೇಷನ್ है. ತಾವು ಉತ್ಸಾಹದಲ್ಲಿ ಇದ್ದು ಅನೇಕರಿಗೆ ಉತ್ಸಾಹ ಕೊಡುವುದೇ ಬ್ರಾಹ್ಮಣರ ಉದ್ಯೋಗ ಆಗಿದೆ, ಕರ್ತವ್ಯ ಆಗಿದೆ. वह ब्राह्मण मुख से कथा करते, आप ब्राह्मण मुख से भी बोलते तो उत्साह दिलाने के लिए बोलते. ಲೌಕಿಕದ ಬ್ರಾಹ್ಮಣರು ಭಕ್ತಿಯ ಕಥೆಗಳನ್ನು ಹೇಳ್ತಾರೆ. ನೀವು ಬ್ರಾಹ್ಮಣರು ಏನೇ ಮಾತಾಡಿದರೂ ಸಹ ಜನರಿಗೆ ಉತ್ಸಾಹ ಬರುವಂಥ ಮಾತುಗಳನ್ನೇ ಆಡಿರಿ. कैसी भी आत्मा हो, चाहे विरोधी आत्मा हो, क्योंकि हिसाब किताब भी यहाँ ही चुकतू होना है. ನಿಮ್ಮ ಮುಂದೆ ಎಂತಹ ಆತ್ಮರೇ ಬರಲಿ, ವಿರೋಧಿಗಳೇ ಬರಲಿ, ಆದರೆ ನೀವು ಮಾತ್ರ ಎಲ್ಲರಿಗೂ ಉತ್ಸಾಹ ನೀಡುವಂಥ ಮಾತುಗಳನ್ನು ಆಡಬೇಕು. ವಿರೋಧ ಮಾಡೋರು ಸಹ ನಿಮಗೂ ಅವ್ರಿಗೂ ಲೆಕ್ಕಾಚಾರ ಇರುವ ಕಾರಣ ವಿರೋಧ ಮಾಡ್ತಾರೆ. ಲೇಕಿನ್ ಕೈಸಿ भी आत्मा हो, ब्राह्मणों का काम है उत्साह भरी कहानी सुनाना, उत्साह की बातें सुनाना. ಎಂತಹ ಆತ್ಮರೇ ನಿಮ್ಮ ಮುಂದೆ ಬರಲಿ, ನಿಮ್ಮ ಕರ್ತವ್ಯ ಆಗಿದೆ ಉತ್ಸಾಹದ ಕಥೆಗಳನ್ನು ಹೇಳುವುದು. वह रोता हो, आप उन्हें उत्साह में नचा दो. ನಿಮ್ಮ ಹತ್ತಿರ ಬರುವಂಥವರು ಅಳ್ತಾ ಬರಲಿ, ಅಳುವಂಥವರೇ ಇರಲಿ, ಆದರೆ ನೀವು ಅವರಿಗೆ ಉತ್ಸಾಹ ಕೊಟ್ಟು ಕುಣಿಯುವಂತೆ ಮಾಡಬೇಕು. जब कोई दिल में उत्साह होता है तो क्या होता है, पाँव नाचने लगते. ನೋಡಿ, ಹೃದಯದಲ್ಲಿ ಉತ್ಸಾಹ ಇದ್ದಾಗ ಸಹಜ ಸ್ವಾಭಾವಿಕವಾಗಿ ಮನುಷ್ಯ ಕುಣಿಲಿಕ್ಕೆ ಶುರು ಮಾಡ್ತಾನೆ. जैसे यह फंक्शन करते हो ना, लास्ट में क्या करते हो, सब डांस करते हो. यह तो पाँव की डांस है. ब्राह्मण आत्मा सिवाय उत्साह दिलाने और उत्साह में रहने के बिना रह नहीं सकती. ಮಧುಬನದಲ್ಲಿ ಯಾವುದೇ ಕಾರ್ಯಕ್ರಮಗಳನ್ನು ಮಾಡಿದರೂ ಕೊನೆಗೆ ಏನು ಮಾಡ್ತೀರಿ, ಎಲ್ಲರೂ ಸೇರಿ ಡ್ಯಾನ್ಸ್ ಮಾಡ್ತೀರಿ. ಅದು ಸ್ಥೂಲ ನೃತ್ಯ ಆಯಿತು. ಆದರೆ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ನೀವು ಮಕ್ಕಳು ಉತ್ಸಾಹದಲ್ಲಿ ಇದ್ದು ಜನರಿಗೆ ಉತ್ಸಾಹ ನೀಡುವಂತಹ ಕೆಲಸ ಮಾಡಿರಿ. ಅದು ನಿಜವಾದ ನೃತ್ಯ ಆಗಿಬಿಡ್ತದೆ. उत्साह मिटाने वाली बातें होती है और होंगी, लेकिन बाप दादा इस वर्ष में यही सब बच्चों से शुभ आशा रखते हैं कि बीती सो बीती. आज तक जो भी कैसी भी आत्माएं संबंध संपर्क में रही, जैसी भी है, चाहे नेगेटिव भी है, सामना करने वाली भी है, ब्राह्मण जीवन को हिलाने वाली भी है,
लेकिन इस वर्ष में निगेटिव और वेस्ट दृष्टिकोण समाप्त करो. ಬಾಬಾ ಹೇಳ್ತಾರೆ, ಈ ವರ್ಷದಲ್ಲಿ ನೀವು ಮಕ್ಕಳು ನಿಮ್ಮ ಜೀವನದಲ್ಲಿ ಬರುವಂಥ ನಕಾರಾತ್ಮಕತೆ ಮತ್ತು ವ್ಯರ್ಥವನ್ನು ಸಂಪೂರ್ಣವಾಗಿ ಸಮಾಪ್ತಿ ಮಾಡಿರಿ. ನಿಮಗೆ ವಿರೋಧ ಮಾಡೋರು, ನಿಮ್ಮನ್ನು ಅಲ್ಗಾಡಿಸೋರು ನಿಮ್ಮ ಹತ್ತಿರ ಬರಬಹುದು. ಆದರೆ ಅವರ ಬಗ್ಗೆಯೂ ಸಹ ವಿರೋಧಾತ್ಮಕ ಸಂಕಲ್ಪಗಳನ್ನು ಮಾಡಬೇಡಿ. ಅವರನ್ನೂ ಸಹ ಶುಭ ಭಾವನೆಯಿಂದ ನೋಡಿರಿ. ಸ್ನೇಹದೋ ಶಕ್ತಿದೋ. ಅಂತಹ ವಿರೋಧಿಗಳಿಗೂ ಸಹ ಸ್ನೇಹ ಕೊಡಿ, ಶಕ್ತಿ ಕೊಡಿ. अगर स्नेह नहीं दे सकते, शक्ति नहीं दे सकते, सुनते संपर्क में आते भी वेस्ट और नेगेटिव बातों को दिल में धारण करने में अवॉइड करो. ಒಂದು ವೇಳೆ ಸ್ನೇಹ ಕೊಡಲಿಕ್ಕೆ ಆಗ್ತಿಲ್ಲ, ಶಕ್ತಿ ಕೊಡಲಿಕ್ಕೂ ಆಗ್ತಿಲ್ಲ ಅಂದರೆ ಕೊನೆ ಪಕ್ಷ ಅವರು ಕೊಡುವಂಥ ನಕಾರಾತ್ಮಕತೆ ಮತ್ತು ವ್ಯರ್ಥವನ್ನು ನಿಮ್ಮಲ್ಲಿ धारणे ಮಾಡ್ಕೋಬೇಡಿ. मन और बुद्धि में धारण नहीं हो, अवॉइड करो. ಯಾರಿಂದನೋ ನಕಾರಾತ್ಮಕತೆ ವ್ಯರ್ಥ ನಿಮ್ಮ ಹತ್ತಿರ ಬರ್ತಾ ಇದ್ದರೆ ಅದನ್ನು ಮನಬುದ್ಧಿಯಲ್ಲಿ ಧಾರಣೆ ಮಾಡ್ಕೋಬೇಡಿ. ಅದನ್ನು ಸ್ವೀಕಾರ ಮಾಡಬೇಡಿ. ಪರಿವರ್ತನ್ ಕರೋ. नेगेटिव को, वेस्ट को ಪರಿವರ್ತನ್ करके दिल में समाओ. ನಕಾರಾತ್ಮಕತೆಯನ್ನು ಸಕಾರಾತ್ಮಕತೆಯಲ್ಲಿ ಪರಿವರ್ತನೆ ಮಾಡಿ ನಂತರ ಧಾರಣೆ ಮಾಡಿಕೊಳ್ಳಿ. ವ್ಯರ್ಥವನ್ನು ಸಮರ್ಥದಲ್ಲಿ ಪರಿವರ್ತನೆ ಮಾಡಿಕೊಂಡು ನಂತರ ಅದನ್ನು ಸ್ವೀಕಾರ ಮಾಡಿ. ऐसे दोनों बातों को जो अवॉइड करेगा उसको बाप द्वारा, परिवार द्वारा अच्छे ते अच्छा, बड़े ते बड़ा अवार्ड मिलेगा. ಈ ಎರಡು ಮಾತುಗಳನ್ನು ಯಾರು ಬಿಡ್ತಾರೆ, ವ್ಯರ್ಥ ಮತ್ತು ನಕಾರಾತ್ಮಕತೆಯನ್ನು ಬಿಡ್ತಾರೆ, ಅವರಿಗೆ ಬಾಪ್ ದಾದಾರವರಿಂದ, ಬ್ರಾಹ್ಮಣ ಪರಿವಾರದಿಂದ ಬಹಳ ದೊಡ್ಡ ಪ್ರಶಸ್ತಿ ಸಿಗಲಿದೆ. और आत्माओं को तो अवार्ड देने वाली आत्माएं होती है. अवार्ड मिलता है ना, तो यह परमात्मा अवार्ड है. अवॉइड करो, अवार्ड लो. ಪ್ರಪಂಚದಲ್ಲಿ ಮನುಷ್ಯರು ಮನುಷ್ಯರುಗಳಿಗೆ ಪ್ರಶಸ್ತಿ ಕೊಡ್ತಾರೆ. ಇಲ್ಲಿ ಪರಮಾತ್ಮ ಮಕ್ಕಳಿಗೆ ಪ್ರಶಸ್ತಿ ಕೊಡ್ತಾರೆ, ಅವಾರ್ಡ್ ಕೊಡ್ತಾರೆ. ಅದಕ್ಕಾಗಿ ನೆಗೆಟಿವ್ ಮತ್ತು ವೇಸ್ಟನ್ನು ಅವಾಯ್ಡ್ ಮಾಡಿರಿ, ಅದರಿಂದ ದೂರ ಇರಿ ಮತ್ತು ತಂದೆಯಿಂದ ಬಹುಮಾನ ಪ್ರಶಸ್ತಿಯನ್ನು ಪಡ್ಕೊಳ್ಳಿ. अच्छा, पांडवों ने जिन्होंने फंक्शन मनाया, क्या उन्होंने हिम्मत है अवार्ड लेंगे? सभी ने हाथ उठाया. आज की डेट अंडरलाइन करना, 14 दिसंबर. तो हर मास की 14 तारीख को अपने को चेक करना. जो समझते हैं अवार्ड लेंगे वह हाथ उठाओ. ಪಾಂಡವರು ಯಾರೆಲ್ಲರಿಗೂ ಸನ್ಮಾನ ಮಾಡಲಾಗಿದೆ ಅವರಲ್ಲಿ ಪ್ರಶಸ್ತಿ ಪಡೆಯುವ ಧೈರ್ಯ ಇದೆಯೇ? ಒಂದು ವೇಳೆ ಧೈರ್ಯ ಇದೆ ಎಂದರೆ ಕೈ ಎತ್ತಿರಿ ಅಂತಾರೆ ಬಾ. ಇವತ್ತು ಡಿಸೆಂಬರ್ 14ನೇ ತಾರೀಕು. ಪ್ರತಿ ತಿಂಗಳಿನ 14ನೇ ತಾರೀಕಿನ ದಿನ ನಿಮಗೆ ನೀವು ಚೆಕ್ ಮಾಡಿಕೊಳ್ಳಿ. ऐसे देखा देखी नहीं उठाओ, शर्म के कारण नहीं उठाओ. बाप दादा चांस देते हैं, अगर कोई में हिम्मत नहीं है तो नहीं उठाओ, कोई हर्जा नहीं. ಈ ವರ್ಷದಲ್ಲಿ ನಾವು ನಕಾರಾತ್ಮಕತೆ ಮತ್ತು ವ್ಯರ್ಥವನ್ನು ಸಮಾಪ್ತಿ ಮಾಡಿ
ತಂದೆಯಿಂದ ಪ್ರಶಸ್ತಿಯನ್ನು ಪಡೆದುಕೊಳ್ತೀವಿ ಅನ್ನುವಂಥವರು ಕೈ ಎತ್ತಿರಿ. ಯೋಚನೆ ಮಾಡಿ ಕೈ ಎತ್ತಿರಿ. ಅವರಿವರನ್ನು ನೋಡಿ ಕೈ ಎತ್ತಬೇಡಿ. ಬಾಪ್ ದಾದಾ और सकाश देगा ऐसी कोई बात नहीं. ಯಾರಲ್ಲಿ ಧೈರ್ಯ ಇಲ್ಲ ಅವ್ರ ಕೈ ಎತ್ತಬೇಡಿ. ನಾನು ಅಂಥ ಮಕ್ಕಳಿಗೆ ಹೆಚ್ಚಿನ ಶಕ್ತಿ ಕೊಡ್ತೀನಿ. कोई सिल्वर जुबली वाली टीचर्स ऐसी है, चलो यहाँ हाथ नहीं उठाओ, शर्म आता हो तो लिख कर देना, जब फंक्शन मनाओ तब देना. समझते हो हमको एक्स्ट्रा हिम्मत चाहिए तो उसके लिए विशेष ट्यूशन रखेंगे. ಶಿಕ್ಷಕಿಯರಿಗೂ ಬಾಬಾ ಕೇಳ್ತಾ ಇದ್ದಾರೆ, ಈ ವರ್ಷದಲ್ಲಿ ವ್ಯರ್ಥ ಮತ್ತು ನಕಾರಾತ್ಮಕತೆಯನ್ನು ಸಮಾಪ್ತಿ ಮಾಡ್ತೀರಾ? ಆ ಧೈರ್ಯ ನಿಮ್ಮಲ್ಲಿ ಇದೆಯಾ? ಒಂದು ವೇಳೆ ಆ ಧೈರ್ಯ ಇಲ್ಲ ಅಂದರೆ ನಿಮಗಾಗಿ ಸ್ಪೆಷಲ್ ಟ್ಯೂಷನ್ ಮಾಡಲಾಗ್ತದೆ. जो पढ़ाई में कमज़ोर होता है तो ट्यूशन रखते हैं ना. अच्छा मधुबन वाले हाथ उठाओ. ನಿಮ್ಮಲ್ಲಿ ಆ ಧೈರ್ಯ ಇಲ್ಲ ಅಂದರೆ ನಿಮಗೆ ವಿಶೇಷ ಟ್ರೈನಿಂಗ್ ಕೊಡಲಾಗ್ತದೆ, ಟ್ಯೂಷನ್ ಮಾಡಲಾಗ್ತದೆ. ಆದರೆ ಹೇಗಾದರೂ ಮಾಡಿ ನೀವು ವ್ಯರ್ಥ ಮತ್ತು ನೆಗೆಟಿವಿಂದ ಮುಕ್ತ ಆಗಲಿಕ್ಕೆ ಪುರುಷಾರ್ಥ ಮಾಡಲೇಬೇಕು. मधुबन निवासिಗಳು ಕೈ ಎತ್ತಿ, खड़े हो जाओ. मधुबन वाले चांस अच्छा लेते हैं. अच्छा मधुबन वाले अवार्ड लेंगे. सभी ने उठाया. बहादुर है. अच्छा बाप दादा हिसाब लेंगे. मुबारक हो मधुबन वालों. ಮಧುಬನದವರು ಎಲ್ಲರೂ ಕೈ ಎತ್ತಿದ್ರು. ಅದಕ್ಕೆ ಬಾಬಾ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. यह वर्ष विदाई और बधाई का है. इस वर्ष में विशेष जो बच्चों ने संकल्प किया है वह प्रैक्टिकल में करने वालों को बाप दादा की एक्स्ट्रा मदद मिलेगी. सिर्फ दृढ़ रहना. ಈ ವರ್ಷ ಮಾಯೆಗೆ ವಿದಾಯಿ ಕೊಡುವ ವರ್ಷ ಮತ್ತು ತಮಗೆ ತಾವು ಬಧಾಯಿ ಕೊಡುವ ವರ್ಷ ಆಗಿದೆ. ಯಾರೆಲ್ಲರೂ ಮಾಯೆಗೆ ವಿದಾಯಿ ಕೊಡುವ ಸಂಕಲ್ಪ ಮಾಡಿದಿರಿ ಅವರಿಗೆ ಬಾಪ್ ದಾದಾರವರಿಂದ ಹೆಚ್ಚಿನ ಸಹಯೋಗ ಸಿಗುವುದು. ನಿಮ್ಮ ಸಂಕಲ್ಪ ಮಾತ್ರ ದೃಢವಾಗಿರಲಿ. बीच बीच में ड्रामा पेपर लेगा, लेकिन संकल्प में दृढ़ रहना. संकल्प रूपी पाँव हिले नहीं, अचल रहे तो बाबा एक्स्ट्रा मदद की अनुभूति कराएगा. सिर्फ लेने की शक्ति चाहिए. ಮಧ್ಯ ಮಧ್ಯದಲ್ಲಿ ಪೇಪರ್ ಬರಬಹುದು, ಆದರೆ ನಿಮ್ಮ ದೃಢ ಸಂಕಲ್ಪದ ಪಾದ ಅಲಗಾಡಬಾರದು. ಆಗ ತಂದೆಯಿಂದ ನಿಮಗೆ ಹೆಚ್ಚಿನ ಸಹಯೋಗ ಶಕ್ತಿ ಸಿಗುವುದು. ಏಕ ಬಲ್ ಏಕ ಭರೋಸಾ ಕುಚ್ ಭಿ ಹೋ ಜಾಯ್ ಬನನಾ ಹೀ ಹೇ. ಒಬ್ಬನ ಮೇಲೆ ಭರವಸೆ ಇಟ್ಟು ಒಬ್ಬನಿಂದಲೇ ಶಕ್ತಿಯನ್ನು ಪಡೆದು ಈ ವರ್ಷ ಬಾಬಾ ಏನು ಹೇಳಿದ್ದಾರೆ ಅದನ್ನು ನೀವು ಮಾಡಲೇಬೇಕು. ಆ ಥರ ಆಗಲೇಬೇಕು. बातें आएगी लेकिन ऐसे अनुभव करेंगे जैसे प्लेन में बादल नीचे रह जाते और स्वयं बादलों के ऊपर रहते. बादल एक मनोरंजन का दृश्य बन जाता है. ऐसे कितने भी काले बादलों जैसी बातें हो, कुछ समस्या का हल या समाधान उस समय दिखाई न भी दे, लेकिन यह दृढ़ निश्चय हो कि यह बादल आए हैं जाने के लिए. ದೃಢ ಸಂಕಲ್ಪ ಮಾಡಿದವರ ಹತ್ತಿರ
ಮಾಯೆಯ ಮೋಡಗಳು ಬರಬಹುದು. ಆದರೆ ಆ ಮೋಡಗಳಿಂದ ಮೇಲೆ ನೀವು ಹೋಗಬೇಕು. ಆಗ ಆ ಮೋಡಗಳು ನಿಮಗೆ ಮನೋರಂಜನೆಯ ದೃಶ್ಯ ಆಗಿ ಕಾಣ್ತವೆ. यह बादल बिखरने वाले ही है, रहने वाले नहीं. ऐसी उड़ती कला की स्टेज पर स्थित हो जाओ तो कितने भी गहरे काले बादल बिखर जाएंगे और आप दृढ़ता के बल से सफल हुए ही पड़े हो. ಸಮಸ್ಯೆಗಳು, ಪರೀಕ್ಷೆಗಳ ಮೋಡಗಳು ಬರಬಹುದು. ಆದರೆ ಅದಕ್ಕೆ ನೀವು ಹೆದರಬಾರದು. ಈ ಮೋಡಗಳು ಇಂದಿಲ್ಲ ನಾಳೆ ಚದುರಿ ಹೋಗ್ತವೆ ಅಂತ ತಿಳ್ಕೊಳ್ಳಿ. ಹೆದರಬೇಡಿ. अच्छा होगा क्योंकि बाप दादा जानते हैं जितना समय समीप आ रहा है उतना नई नई बातें, संस्कार, हिसाब किताब के काले बादल आएंगे. यहाँ ही सब चुक्तू होना है. ಏಕೆಂದರೆ ಬಾಬಾ ಹೇಳ್ತಿದ್ದಾರೆ, ಸಮಯ ಸಮೀಪ ಬಂದಾಗ ನಿಮ್ಮ ಹಳೆ ಸಂಸ್ಕಾರಗಳು, ಹಳೆ ಸ್ವಭಾವ ಲೆಕ್ಕಾಚಾರದ ರೂಪದಲ್ಲಿ ಹೊರಗೆ ಬರ್ತವೆ. ಅಂದರೆ ಹಳೆ ಸಂಸ್ಕಾರ ಸ್ವಭಾವದ ಕರಿ ಮೋಡಗಳು ನಿಮ್ಮ ಮುಂದೆ ಬರ್ತವೆ. ಆದರೆ ನೀವು ಅದನ್ನು ಇಲ್ಲಿಯೇ समाप्ति ಮಾಡಬೇಕು. कई बच्चे कहते दिन प्रतिदिन और ही ऐसी बातें बढ़ती क्यों हैं. जिन बच्चों को धर्मराजपुरी में क्रॉस नहीं करना है उन्होंने संगम के इस अंतिम समय में स्वभाव संस्कार के सब हिसाब किताब यहाँ ही चुक्तू होने हैं. ಏಕೆಂದರೆ ಮಕ್ಕಳು ಕೇಳ್ತಾರಂತೆ, ದಿನೇ ದಿನೇ ಇಂತಹ ಮಾತುಗಳು, ಪರಿಸ್ಥಿತಿಗಳು ಇನ್ನೂ ಜಾಸ್ತಿನೇ ಬರ್ತಾ ಇದ್ದಾವಲ್ಲ, ಯಾಕೆ ಅಂತ. ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ನೀವು ಮಕ್ಕಳು ಧರ್ಮರಾಜಪುರಿಗೆ ಬರಬಾರದು ಅಂದರೆ ಈ ಸಂಗಮ ಯುಗದಲ್ಲಿಯೇ ಎಲ್ಲ ರೀತಿಯ ಲೆಕ್ಕಾಚಾರಗಳನ್ನು ಚುಕ್ತು ಮಾಡಬೇಕು. धर्मराजपुरी में नहीं जाना है. आपके सामने यमदूत नहीं आएंगे. यह बातें ही यमदूत है जो यहाँ ही ख़त्म होनी. इसलिए बीमारी बाहर निकलकर ख़त्म होने की निशानी. ಬಾಬಾ ಹೇಳ್ತಾರೆ, ಧರ್ಮರಾಜಪುರಿಗೆ ಹೋಗುವ ಗುರಿ ನಿಮ್ಮ ಮುಂದೆ ಇಲ್ಲ. ಆದ್ದರಿಂದ ಏನೆಲ್ಲ ಬರೋದಿದೆಯೋ ಈಗಲೇ ಬಂದುಬಿಡ್ತದೆ. ಕೊನೆ ಸಮಯದಲ್ಲಿ ನಿಮ್ಮ ಎದುರಿಗೆ ಯಮದೂತರು ಬರೋದಿಲ್ಲ. ಆದರೆ ಇವತ್ತೇನು ಸ್ವಭಾವ ಸಂಸ್ಕಾರದ ಉಲ್ಬಣ ಆಗ್ತಾ ಇದೆ, ಹಳೆ ಸ್ವಭಾವ ಸಂಸ್ಕಾರದ ಲೆಕ್ಕಾಚಾರ ಮುಂದೆ ಬರ್ತಾ ಇದೆ, ಆ ಹಳೆ ಸ್ವಭಾವ ಸಂಸ್ಕಾರನೇ ಯಮದೂತಗಳಾಗಿವೆ. ಅವು ಇಲ್ಲೇ ಬರಬೇಕು, ಇಲ್ಲೇ ಸಮಾಪ್ತಿ ಆಗಬೇಕು. ऐसे नहीं सोचो कि यह तो दिखाई नहीं देता है कि समय समीप है और ही व्यर्थ संकल्प बढ़ रहे हैं. लेकिन यह चुक्तू होने के लिए बाहर निकल रहे हैं. उनका काम है आना और आपका काम है उड़ती कला द्वारा, सकाश द्वारा ಪರಿವರ್ತನ ಕರ್ನ. ಬಾಬಾ ಹೇಳ್ತಾರೆ, ಸಮಯ ಹತ್ತಿರ ಬಂದಂಗೆಲ್ಲ ವ್ಯರ್ಥ ಸಂಕಲ್ಪಗಳು ಜಾಸ್ತಿ ಬರ್ತಾ ಇದ್ದಾವೆ. ಏಕೆ ಅಂದರೆ ಒಳಗಿದ್ದಿದ್ದೆಲ್ಲ ಹೊರಗೆ ಹೋಗಬೇಕಾಗಿದೆ. ಒಳಗಿದ್ದಂಥ ಕಾಯಿಲೆ ಹೊರಗೆ ಹೋಗಿ ನಾಶ ಆಗಬೇಕಾಗಿದೆ. ಆ ಕಾರಣದಿಂದ ಪರಿಸ್ಥಿತಿಗಳು, ಹಳೆಯ ಸ್ವಭಾವ ಸಂಸ್ಕಾರಗಳು, ವ್ಯರ್ಥ ಮತ್ತು ನಕಾರಾತ್ಮಕತೆ ನಿಮ್ಮ ಹತ್ತಿರ ಬಂದೇ ಬರ್ತವೆ. ಬರುವುದು
ಅವುಗಳ ಕೆಲಸ, ಹಾರಿಸುವುದು ನಿಮ್ಮ ಕೆಲಸ. ಪರಿಸ್ಥಿತಿ ಸಮಸ್ಯೆಗಳು ಬಂದಾಗ ಅದಕ್ಕಿಂತಲೂ ಮೇಲೆ ಹೋಗಿ ಹಾರ್ತಾ ಇರಿ, ಹೆದರಬೇಡಿ. कई बच्चों की विशेषता है बाहर से घबराना दिखाई नहीं देता, लेकिन अंदर मन घबराता है. बाहर से कहेंगे कुछ नहीं, यह तो होता है, लेकिन अंदर उसका सेक होगा. तो बाप दादा पहले से सुना देते हैं, घबराने वाली बातें आएंगी, लेकिन आप घबराना नहीं. ಕೆಲವರು ಒಳಗಿನಿಂದ ಹೆದರ್ಕೊಂಡಿರ್ತಾರೆ, ಹೊರಗೆ ತೋರಿಸೋದಿಲ್ಲ. ಆದರೆ ಒಳಗೆ ಹೆದರ್ಕೊಳ್ತಾ ಇದ್ದರೆ ಅದರಿಂದ ನಿಮ್ಮ ಮನಸ್ಥಿತಿ ದುರ್ಬಲ ಆಗ್ತದೆ. ಅದಕ್ಕೆ ಬಾಬಾ ಹೇಳ್ತಾರೆ, ಹೆದರಿಸುವಂಥ ಮಾತುಗಳು ಬರಬಹುದು, ಆದರೆ ನೀವು ಹೆದರಬೇಡಿ. अपने शस्त्र छोड़ नहीं दो. जो घबराता है ना, तो जो भी हाथ में चीज़ होती है वह गिर जाती है. तो जब यह मन में भी घबराते हैं तो शस्त्र व शक्तियाँ गिर जाती है, मर्ज हो जाती. इसलिए घबराओ नहीं. ಬಾಬಾ ಹೇಳ್ತಾರೆ, ಏನೇ ಬರಲಿ ಏನೇ ಹೋಗಲಿ ನಿಮ್ಮ ಶಸ್ತ್ರಗಳನ್ನು ನೀವು ಬಿಡಬಾರದು. ಭಯಪಟ್ಟಾಗ ಶಸ್ತ್ರಗಳು ಜಾರಿ ಹೋಗ್ತವೆ. ಆ ಥರ ಮಾಡಬೇಡಿ. त्रिकालदर्शी बनो, निर्भय बनो. ब्राह्मण आपस में संबंध में निर्भय नहीं बनना, माया से निर्भय बनो. ನೀವು ಪರಿವಾರದ ಸಂಬಂಧದಲ್ಲಿ ನಿರ್ಭಯ ಆಗೋದಲ್ಲ, ಮಾಯೆಯಿಂದ ನಿರ್ಭಯ ಆಗ್ರಿ. त्रिकालदर्शी ಆಗ್ರಿ. संबंध में तो स्नेह और निर्माण, कोई कैसा भी हो, आप दिल से स्नेह दो, शुभ भावना दो, रहम करो, निर्माण बन उसको आगे रख, आगे बढ़ाओ. ಪರಿವಾರದ ಸಂಬಂಧದಲ್ಲಿ ಸ್ನೇಹ ಇರಲಿ, ನಿರ್ಮಾಣತೆ ಇರಲಿ. ಯಾರು ಹೇಗೆ ಇದ್ರೂ ಹೃದಯದಿಂದ ಅವರಿಗೆ ಸ್ನೇಹ ಕೊಡಿ, ಶುಭ ಭಾವನೆ ಕೊಡಿ, ದಯೆ ಮಾಡಿರಿ, ದಯೆ ತೋರಿಸ್ರಿ. ಎಲ್ಲರನ್ನೂ ಮುಂದೆ ಇಡಿ. जिसको कहा जाता है कारण रूपी नेगेटिव को समाधान रूपी ಪಾಸಿಟಿವ್ बनाओ. ಇದಕ್ಕೇನೆ ಹೇಳಲಾಗ್ತದೆ, ಕಾರಣವೆಂಬ ನಕಾರಾತ್ಮಕತೆಯನ್ನು ಸಮಾಧಾನದ ರೂಪದಲ್ಲಿ ಸಕಾರಾತ್ಮಕ ಮಾಡಿಕೊಳ್ಳಿರಿ. यह कारण व समस्या को पॉजिटिव समाधान बनाओ. ಕಾರಣ ಆಗಿ ಉಳಿಬಾರ್ದು, ನಿವಾರಣೆ ಆಗಬೇಕು. ಎಲ್ಲ ಕಾರಣಗಳನ್ನು ಸಕಾರಾತ್ಮಕತೆಯಲ್ಲಿ ಪರಿವರ್ತನೆ ಮಾಡಿರಿ. बाप दादा को एक बात पर हंसी आती, कहते हैं हम प्रकृति जीत बनेंगे, प्रकृति को भी परिवर्तन करेंगे. ऐसी चैलेंज करने वाले प्रकृति को परिवर्तन कर सकते हैं, लेकिन जब संबंध संपर्क में कोई बातें होती है तो उसको समाधान नहीं कर सकते, परिवर्तन नहीं कर सकते. तो यह हंसी की बात है ना. ಬಾಬಾ ಹೇಳ್ತಾರೆ, ಮಕ್ಕಳು ನೀವು ಚಾಲೆಂಜ್ ಮಾಡ್ತೀರಿ, ನಾವು ಪ್ರಕೃತಿಯನ್ನೇ ಪರಿವರ್ತನೆ ಮಾಡೋರು ಅಂತ. ಮತ್ತು ನಿಮ್ಮ ಮುಂದೆ ಬರುವಂಥ ಸಣ್ಣ ಪುಟ್ಟ ಕಾರಣಗಳನ್ನು, ಸಮಸ್ಯೆಗಳನ್ನು ನೀವು ಪರಿವರ್ತನೆ ಮಾಡಲಿಕ್ಕೆ ಆಗಲ್ವಾ? प्रकृति जड़ है, उसके लिए तो चैलेंज है, लेकिन ब्राह्मण आत्माओं को परिवर्तन करना वह नहीं होता है. ಪ್ರಕೃತಿ ಜಡವಾಗಿದೆ,
ಅದನ್ನು ಪರಿವರ್ತನೆ ಮಾಡ್ತೀವಿ ಅಂತ ಹೇಳ್ತೀರಿ. ಆದರೆ ಚೈತನ್ಯ ಬ್ರಾಹ್ಮಣ ಆತ್ಮರನ್ನು ಪರಿವರ್ತನೆ ಮಾಡುವುದಕ್ಕೆ ನಿಮ್ಮಿಂದ ಆಗ್ತಿಲ್ಲ. ಚೈತನ್ಯ ಆತ್ಮರನ್ನೇ ನೀವು ಪರಿವರ್ತನೆ ಮಾಡ್ತಿಲ್ಲ ಅಂದರೆ ಜಡವಾದ ಪ್ರಕೃತಿಯನ್ನು ಹೇಗೆ ಪರಿವರ್ತನೆ ಮಾಡ್ತೀರಿ? खुद बदल कर औरों को बदलो. चलो वह रॉन्ग है, 100% रॉन्ग है, लेकिन आपका वायदा है स्वपरिवर्तन से विश्व का परिवर्तन करेंगे. क्या यह वायदा भूल गए? ಬಾಬಾ ಹೇಳ್ತಾರೆ, ನಿಮ್ಮ ಹತ್ತಿರ ಬರುವಂಥವರು ತಪ್ಪು ಮಾಡಿರ್ತಾರೆ ಅಂತ ತಿಳ್ಕೊಳ್ಳಿ. ಅವ್ರದ್ದೇ ತಪ್ಪಿದೆ. ಆದರೆ ನೀವು ತಂದೆಯ ಹತ್ತಿರ ಪ್ರತಿಜ್ಞೆ ಮಾಡಿದ್ದೀರಿ, ನಾವು ಸ್ವಪರಿವರ್ತನೆಯಿಂದ ವಿಶ್ವ ಪರಿವರ್ತನೆ ಮಾಡಿ ತೋರಿಸ್ತೀವಿ ಅಂತ. ಆ ಪ್ರತಿಜ್ಞೆಯನ್ನು ಯಾಕೆ ಮರೀತೀರಿ? हाँ तो सब करते हो, कैसी भी बातें हो, बातों को बदलने के लिए मदद भले लो, लेकिन यह बदलना ही मुश्किल है, यह ಸರ್ಟಿಫಿಕೇಟ್ नहीं दो. ಯಾರಾದರೂ ಬಂದಾಗ ಇವರಲ್ಲಿ ಪರಿವರ್ತನೆ ಆಗುವುದು ಸಾಧ್ಯನೇ ಇಲ್ಲ ಅಂತ ಸರ್ಟಿಫಿಕೇಟ್ ಕೊಡಬೇಡಿ. किसने आपको अथॉरिटी दी कि सर्टिफिकेट देने की? तो यह सोचना कि यह तो होना ही नहीं है, यह तो ठीक होगा ही नहीं. किसने आपको जज बनाया? ऐसे ही जज की कुर्सी पर बैठ जाते हो. या तो वकील बनते, बहुत कायदे कानून बताते, बहस करते. ऐसा नहीं, ऐसा ना वकील बनो ना जज बनो. ಒಬ್ಬರ ಬಗ್ಗೆ ಇವ್ರು ಹೀಗೇ ಇದ್ದಾರೆ, ಇವರಿರೋದೇ ಹಾಗೆ, ಇವರಲ್ಲಿ ಪರಿವರ್ತನೆ ಸಾಧ್ಯವಿಲ್ಲ ಅಂತ ಜಡ್ಜ್ ಆಗಿ ನೀವು ಜಡ್ಜ್ಮೆಂಟ್ ಕೊಡಬೇಡಿ. ಅಥವಾ ವಕೀಲ ಆಗಿ ಚರ್ಚೆ ಮಾಡೋದು, ಕಾಯ್ದೆ ಕಾನೂನುಗಳನ್ನು ಹೇಳುವುದು, ಅದು ಮಾಡಬೇಡಿ. यह अथॉरिटी बाप ने दी नहीं, जो निमित्त है उनका सहयोग लो. वह निमित्त आत्मा ये भी बाप दादा की राय से करती है, अपनी मनमत नहीं चलाती. ಒಬ್ಬರನ್ನ ಸುಧಾರಣೆ ಮಾಡಬೇಕು, ತಿದ್ದಬೇಕು ಅಂದರೆ ನೀವು ವಕೀಲಾಗಿ ಜಡ್ಜಾಗಿ ಅವರಿಗೆ ಸರಿ ಮಾಡಲಿಕ್ಕೆ ಹೋಗಬೇಡಿ. ಆ ಕೆಲಸ ನಿಮಿತ್ತರಿಗೆ ಒಪ್ಪಿಸ್ರಿ. ನಿಮಿತ್ತರು ತಂದೆಯ ಸಲಹೆಯಿಂದ ಆ ಕೆಲಸ ಮಾಡ್ತಾರೆ. ನಿಮ್ಮ ಮನ್ಮತ ಸೇರಿಸಬೇಡಿ. इस वर्ष यह सब बातें समाप्त करो, मन से परिवर्तन करो, अवॉइड करो. ऊपर पहुँचाया, जिम्मेवारी ख़त्म. ಬೇರೆಯವರಲ್ಲಿ ಏನಾದರೂ ತಪ್ಪು ಕಾಣಿಸ್ತಾ ಇದ್ದರೆ ದೊಡ್ಡವ್ರ ಹತ್ರ ಹೇಳಿ ನೀವು ಸ್ವಚ್ಛ ಆಗಿಬಿಡ್ರಿ. ನಿಮ್ಮ ಜವಾಬ್ದಾರಿಯನ್ನು ದೊಡ್ಡವ್ರಿಗೆ ಒಪ್ಪಿಸಿರಿ. निमित्त आत्माओं तक पहुँचाना यह आपका फ़र्ज है. फिर खुद लॉ हाथ में नहीं उठाओ, तभी अवार्ड के पात्र बनेंगे. ಪರಿವಾರದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗ್ತಿದ್ರೆ ಅದನ್ನು ನಿಮಿತ್ತರಿಗೆ ತಿಳಿಸಿ. ನೀವು ಅವರಿಗೆ ಕಾಯ್ದೆ ಹೇಳಲಿಕ್ಕೆ ಹೋಗಬೇಡಿ. ಕಾಯ್ದೆಯನ್ನು ನಿಮ್ಮ ಕೈಗೆ ತಗೋಬೇಡಿ. ಅದು ನಿಮಿತ್ತರ ಕೆಲಸ ಆಗಿದೆ. ಎಲ್ಲವನ್ನು ನಿಮಿತ್ತರಿಗೆ ಒಪ್ಪಿಸಿ ನೀವು ಪ್ರಶಸ್ತಿಗೆ ಪಾತ್ರ ಆಗ್ರಿ. तो सदा उत्साह में रहो, उत्साह बढ़ाओ. यही स्मृति में बाप दादा इमर्ज करा रहे हैं. जब स्वयं उत्साह में रहेंगे तो सभी को हाथ में हाथ, मन के स्नेह का हाथ में हाथ ले नाचेंगे, खुश रहेंगे. स्थूल हाथ नहीं, स्नेह के सहयोग का हाथ.
ಈ ಥರ ಬಾಬಾ ಹೇಳಿದ ರೀತಿಯಲ್ಲಿ ನೀವು ಸದಾ ಉತ್ಸಾಹದಲ್ಲಿ ಇದ್ದು ಉತ್ಸಾಹ ಕೊಡ್ತಾ ಇದ್ದರೆ ನಿಮ್ಮ ಮನಸ್ಸಿನ ಸ್ನೇಹದ ಕೈಯನ್ನು ಬೇರೆಯವ್ರ ಕೈ ಜೊತೆಗೆ ಜೋಡಿಸಿ ಕೈಯಲ್ಲಿ ಕೈ ಹಿಡಿದು ನೀವು ನೃತ್ಯ ಮಾಡಬಹುದು. ಇದು ಸಹಯೋಗದ ಕೈಯಾಗಿದೆ, ಸ್ನೇಹದ ಕೈಯಾಗಿದೆ. इसको ही हाथ में हाथ मिलाना कहा जाता है. ನೀವು ಬ್ರಾಹ್ಮಣ ಪರಿವಾರದವರು ಪರಸ್ಪರ ಕೈಗಳನ್ನು ಜೋಡಿಸಿ ಇಂಥ ಒಂದು ನೃತ್ಯ ಮಾಡಿರಿ. स्नेह क्या नहीं कर सकता और यह परमात्मा स्नेह है, ಪರಮಾತ್ಮ ಪ್ಯಾರೆ. ಸ್ನೇಹ ಎಲ್ಲ ಕೆಲಸಗಳನ್ನು ಮಾಡ್ತದೆ, ಅದರಲ್ಲೂ ಇದು ಪರಮಾತ್ಮನ ಸ್ನೇಹ, ಪರಮಾತ್ಮನ ಪ್ರೀತಿ. ವಹ ಕ್ಯಾ ನಹೀ ಕರ್ ಸಕ್ತಾ, असंभव ಬ್ರಾಹ್ಮಣ ಡಿಕ್ಸ್ನರಿ ಮೇ ಹೈ ಹಿ ನಹೀ. ಅಸಂಭವ ಎನ್ನುವಂತಹ ಶಬ್ದ ಬ್ರಾಹ್ಮಣರ ಶಬ್ದಕೋಶದಲ್ಲಿ ಇಲ್ಲವೇ ಇಲ್ಲ. उत्साह कभी किसी भी बात में निराश दिल शिकस्त नहीं होता है. ಉತ್ಸಾಹ ಇರುವಂಥವರು ಯಾವತ್ತೂ ನಿರಾಶ ಆಗೋದಿಲ್ಲ, ಮನಸ್ತಾಪ ಮಾಡಿಕೊಳ್ಳೋದಿಲ್ಲ. अच्छा, चारों ओर के परमात्मा प्यार के सुखमय आनंदमय झूले में झूलने वाली लक्की और लवली आत्माओं को दृढ़ संकल्प द्वारा समाधान स्वरूप बनने वाली श्रेष्ठ आत्माओं को परमात्मा अवार्ड के पात्र हीरो पार्टधारी आत्माओं को बाप दादा की पालना का रिटर्न देने वाले बाप के दिल तख्त नशीन आत्माओं को बाप दादा का पदम गुणा अरब खरब से भी ज़्यादा याद प्यार और ನಮಸ್ತೆ. ನಾಲ್ಕು ಕಡೆಯ ಪರಮಾತ್ಮನ ಪ್ರೀತಿಯ ಉಯ್ಯಾಲೆಯಲ್ಲಿ ಆಡುವಂತಹ ಭಾಗ್ಯಶಾಲಿ ಮಕ್ಕಳಿಗೆ ದೃಢ ಸಂಕಲ್ಪದ ಮೂಲಕ ಸಮಾಧಾನ ಸ್ವರೂಪ ಆಗುವಂತಹ ಶ್ರೇಷ್ಠ ಆತ್ಮರಿಗೆ, ಪರಮಾತ್ಮ ತಂದೆಯಿಂದ ಪ್ರಶಸ್ತಿಗೆ ಪಾತ್ರ ಆಗುವಂತಹ ಹೀರೋ ಪಾತ್ರಧಾರಿ ಆತ್ಮರಿಗೆ, ಬಾಪ್ ದಾದಾರವರ ಪಾಲನೆಗೆ ಪ್ರತಿಫಲ ಕೊಡುವಂತಹ ಹೃದಯ ಸಿಂಹಾಸನ ಅಧಿಕಾರಿ ಆತ್ಮರಿಗೆ ಬಾಪ್ ದಾದಾರವರ ಪದಮ ಗುಣ ಅರಬ್ ಖರಬ್ ಲಕ್ಷ ಲಕ್ಷದಕ್ಕಿಂತನೂ ಹೆಚ್ಚಿನ ಪ್ರಮಾಣದಲ್ಲಿ ಬಾಬಾ ನೆನಪು ಪ್ರೀತಿಯನ್ನು ತಿಳಿಸ್ತಾ ಇದ್ದಾರೆ, ನಮಸ್ತೆ ಮಾಡ್ತಾ ಇದ್ದಾರೆ. वरदान, प्योरिटी की रॉयल्टी द्वारा श्रेष्ठ जीवन की झलक दिखाने वाले विशेषता संपन्न भव. ಪವಿತ್ರತೆಯ ವ್ಯಕ್ತಿತ್ವದಿಂದ ಶ್ರೇಷ್ಠ ಜೀವನದ ಹೊಳಪನ್ನು ತೋರಿಸುವಂಥ ವಿಶೇಷತಾ ಸಂಪನ್ನ ಆತ್ಮ ಆಗಿರಿ. ತಮ್ಮ ಶ್ರೇಷ್ಠ ಜೀವನದಲ್ಲಿ ಪವಿತ್ರತೆಯ ಬೆಳಕನ್ನು ತೋರಿಸುವಂತಹ ವಿಶೇಷತಾ ಸಂಪನ್ನ ಆತ್ಮ ಆಗಿರಿ. ब्राह्मण जीवन की विशेषता है प्योरिटी की रॉयल्टी. जैसे रॉयल फैमिली वालों के चेहरे और चलन से मालूम पड़ता है यह कोई रॉयल कुल का है, ऐसे ब्राह्मण जीवन की परख प्योरिटी की झलक से होती. प्योरिटी की झलक चलन और चेहरे से तब दिखाई देगी जब संकल्प में भी अपवित्रता का नाम निशान न हो. ಬ್ರಾಹ್ಮಣ ಜೀವನದ ವಿಶೇಷತೆಯಾಗಿದೆ ಪವಿತ್ರತೆಯ ಘನತೆ ಅಥವಾ ಗೌರವ. ಹೇಗೆ ರಾಯಲ್ ಮನೆತನದ ವ್ಯಕ್ತಿಗಳ ಮುಖದಲ್ಲಿ ಆ ಒಂದು ಘನತೆ ಗೌರವ ಕಾಣಿಸ್ತಾ ಇರ್ತದೆ, ಹಾಗೆ ಬ್ರಾಹ್ಮಣ ಜೀವನದ ಘನತೆ ಆಗಿದೆ
ಪವಿತ್ರತೆ. ಆ ಪವಿತ್ರತೆ ನಿಮ್ಮ ಮುಖದಲ್ಲಿ, ವರ್ತನೆಯಲ್ಲಿ ಕಾಣಿಸಬೇಕು. ಪವಿತ್ರತೆಯ ಬೆಳಕು ಕಾಣಿಸಬೇಕು. पवित्रता सिर्फ ब्रह्मचर्य व्रत नहीं, लेकिन किसी भी विकार अर्थात अशुद्धि का प्रभाव न हो, तब कहेंगे विशेषता संपन्न ब्राह्मण आत्ಮ. ಪವಿತ್ರತೆ ಅಂದರೆ ಕೇವಲ ಬ್ರಹ್ಮಚರ್ಯ ವ್ರತ ಮಾಡೋದು ಅಂತಲ್ಲ, ಆದರೆ ಮನಸ ವಾಚ ಕರ್ಮಣದಲ್ಲಿ ವಿಕಾರದ ಅಂಶನೂ ಇರಬಾರದು. ವಿಕಾರದ ಅಥವಾ ಅಶುದ್ಧತೆಯ ಪ್ರಭಾವ ನಿಮ್ಮ ಮೇಲೆ ಆಗಬಾರದು. ಅಂಥವರಿಗೆ ವಿಶೇಷ ಸಂಪನ್ನ ಬ್ರಾಹ್ಮಣ ಆತ್ಮ ಅಂತ ಹೇಳಲಾಗ್ತದೆ. श्लोगन. जो स्व का दर्शन करते हैं वही सदा प्रसन्न चित्त और सर्व प्राप्ति के ಅಧಿಕಾರಿ रहते. ಯಾರು ತಮ್ಮ ದರ್ಶನ ತಾವೇ ಮಾಡಿಕೊಳ್ತಾರೆ, ತಮ್ಮನ್ನು ತಾವು ನೋಡ್ಕೊಳ್ತಾರೆ, ಚೆಕ್ ಮಾಡಿಕೊಳ್ತಾರೆ ಮತ್ತು ಆ ಥರ ಪರಿವರ್ತನೆ ಮಾಡಿಕೊಳ್ತಾರೆ, ಅವರು ಸದಾ ಪ್ರಸನ್ನ ಚಿತ್ತ ಮತ್ತು ಸರ್ವ ಪ್ರಾಪ್ತಿಗೆ ಅಧಿಕಾರಿ ಆಗ್ತಾರೆ. ಅವ್ಯಕ್ತಿ साइलेंस द्वारा डबल लाइट फरिश्ता स्थिति का अनुभव करो. जैसे साकार रूप में एक ड्रेस चेंज कर दूसरी ड्रेस धारण करते हो, ऐसे साकार स्वरूप की स्मृति को छोड़ आकारी फरिश्ता स्वरूप बन जाओ. फरिश्तेपन की ड्रेस सेकंड में धारण कर लो. यह अभ्यास बहुत समय से चाहिए, तब अंत्य समय में पास हो सकेंगे. ಹೇಗೆ ಸಾಕಾರದಲ್ಲಿ ಸ್ಥೂಲ ಡ್ರೆಸ್ಸನ್ನು ಆಗಾಗ ಚೇಂಜ್ ಮಾಡಿಕೊಳ್ತೀರಿ, ಹಾಗೆ ಸದಾ ನೆನಪಿರಲಿ ಈ ಸಾಕಾರ ಸ್ವರೂಪವನ್ನು ಬಿಟ್ಟು ನಾವು ಆಕಾರಿ ಫರಿಶ್ತಾ ಸ್ವರೂಪಕ್ಕೆ ಹೋಗಬೇಕಾಗಿದೆ. ಆದ್ದರಿಂದ ಆಗಾಗ ಈ ಸ್ಥೂಲ ದೇಹವನ್ನು ಮರೆತು ಫರಿಶ್ತಾ ಸ್ಥಿತಿಯ ಬೆಳಕಿನ ದೇಹವನ್ನು ಧಾರಣೆ ಮಾಡಿಕೊಳ್ಳುವಂತಹ ಅಭ್ಯಾಸ ಮಾಡಿ. ಈ ಅಭ್ಯಾಸ ಬಹಳ ಸಮಯದಿಂದ ನೀವು ಮಾಡ್ತಾ ಇದ್ದರೆ ಕೊನೆಗೆ ನೀವು ಪಾಸ್ ವಿತ್ ಆನರ್ ಆಗ್ತೀರಿ. ಅಚ್ಚ. ಓಂ ಶಾಂತಿ. ಓಂ ಶಾಂತಿ.